ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಈಟ್ ರೈಟ್, ಲೀವ್ ರೈಟ್. ಅಂದರೆ ಸರಿಯಾಗಿ ತಿನ್ನಿರಿ, ಸರಿಯಾಗಿ ಬದುಕಿರಿ. ದಿಸ್ ವಿಲ್ ವೆರಿ ನೈಸ್ಲಿ ಫಿಟ್ ಹಿಯರ್. ನಾವು ಮಾಡಬೇಕಾಗಿರೋದೇನು, ಆರೋಗ್ಯಕರ ಆಹಾರಗಳನ್ನು ಸೇವಿಸಬೇಕು. ಇದೆಲ್ಲ ಎಲ್ಲಿ ಬರುತ್ತೆ? ಗ್ರೀನ್ ಲೀಫಿ ವೆಜಿಟೇಬಲ್ಸ್, ಅಂದರೆ ಹಸಿರು ತರಕಾರಿಗಳು, ಹಣ್ಣುಗಳು, ಬೆಳ್ಳುಳ್ಳಿ, ಹಾಗೆ ಸಾಕಷ್ಟು ನೀರು, ಹೈಡ್ರೇಷನ್ ಅನ್ನು ಚೆನ್ನಾಗಿರ್ಬೇಕು. ಯಾವುದೇ ಕಾರಣಕ್ಕೂ ನೀರಿನ ಅಂಶ ಕಮ್ಮಿ ಮಾಡ್ಕೋಬಾರ್ದು. ಮತ್ತು ವ್ಯಾಯಾಮ, ನಿಯಮಿತ ವ್ಯಾಯಾಮ. ವಾಕಿಂಗ್ ಮಾಡೋರು ವಾಕಿಂಗ್ ಮಾಡ್ಬೋದು, ಜಿಮ್ ಹೋಗ್ಬೋದು, ಯೋಗ ಮಾಡೋರು ಯೋಗ, ಸೈಕ್ಲಿಂಗ್, ಈ ಥರ ಅಟ್ಲೀಸ್ಟ್ ಮಿನಿಮಮ್ 30 to 45 minutes ಮಾಡೋದ್ರಿಂದ ನಮಗೆ ಅನುಕೂಲ ಆಗುತ್ತೆ. ಹಾಗೆ ತೂಕ ನಿಯಂತ್ರಣ, ವೆಯ್ಟ್ ಲಾಸ್ ಮಾಡ್ಕೋಬೇಕು. ಮದ್ಯಪಾನ ಮಾಡುವವರು ಅದನ್ನು ಡೆಫಿನೆಟ್ಲಿ ಬಿಡಬೇಕಾಗತ್ತೆ. ಏನೇನು ತಪ್ಪಿಸ್ಬೇಕು? ಮೇನ್ ಆಗಿ ಕರಿದ ತಿಂಡಿಗಳು, ಫ್ರೈಡ್ ಐಟಮ್ಸ್, ಮತ್ತು ಫಾಸ್ಟ್ ಫುಡ್ ಆ್ಯಂಡ್ ಜಂಕ್ ಫುಡ್, ಸಕ್ಕರೆ ಪದಾರ್ಥಗಳು, ಕಾರ್ಬೋಹೈಡ್ರೇಟ್ ಜಾಸ್ತಿ ಇರ್ತಕ್ಕಂಥ, ಸ್ಟಾರ್ಚ್ ಅಥವಾ ಕಾರ್ಬೋಹೈಡ್ರೇಟ್ ಜಾಸ್ತಿ ಇರ್ತಕ್ಕಂಥ ಪದಾರ್ಥಗಳನ್ನು ಕಮ್ಮಿ ಮಾಡ್ಕೊಳ್ಳಿ. ಇದು ಮೇನ್ ಆಗಿ ಬೇಕರಿ ಐಟಮ್ಗಳಲ್ಲಿ. ಮತ್ತು ಯಾವುದೇ ಮೆಡಿಸಿನ್ ತಗೋಬೇಕಾದ್ರೆ ವೈದ್ಯರ ಸಲಹೆ ಇಲ್ಲದೆ ಈ ಥರ ಮೆಡಿಸಿನ್ಗಳನ್ನು ತಗೊಳ್ಳೋದು ಬೇಡ. ಅದರಲ್ಲಿ ಎಷ್ಟೋ ಮೆಡಿಸಿನ್ಗಳು ಲಿವರ್ಗೆ ದುಷ್ಪರಿಣಾಮ ಅಥವಾ ಡಿಸ್ಟ್ರಾಯ್ ಮಾಡುವಂಥ ಮೆಡಿಸಿನ್ಗಳು ಇರುತ್ತೆ. ಲಿವರಿನ ಕಾಯಿಲೆಗೆ ಹೇಗೆ ಡಯಾಗ್ನೋಸಿಸ್ ಮಾಡ್ತೀರಿ? ಏನು ಟೆಸ್ಟ್ಗಳು ಬೇಕಾಗತ್ತೆ? ಪ್ರಿವೆನ್ಷನ್ ತಗೊಳ್ಳೋದಕ್ಕೆ ಯಾವ ಟೆಸ್ಟ್ಗಳನ್ನು ಮಾಡಬೇಕು? ಮೊದಲನೇದಾಗಿ ಲಿವರ್ ಫಂಕ್ಷನ್ ಟೆಸ್ಟ್, ಲಿವರಿನ ಕೆಲಸ ಹೇಗಿದೆ ಅನ್ನೋದನ್ನ ಮಾಡಬೇಕಾಗತ್ತೆ. ಇದು ಮಾಡಿದಾಗ ಲಿವರಲ್ಲಿ ಕೊಬ್ಬು ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೆ ನಾರ್ಮಲ್ ಆಗಿ ಸ್ಕ್ಯಾನಿಂಗ್, ಅಬ್ಡಮಿನಲ್ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಂತ ಏನು ಹೇಳ್ತೀವಿ, ಆ ಸ್ಕ್ಯಾನಿಂಗ್ ಮಾಡಿದಾಗ ಫ್ಯಾಟಿ ಲಿವರ್ ಇದೆಯಾ ಇಲ್ವಾ ಅನ್ನೋದು ನಮಗೆ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಲಿಪಿಡ್ ಪ್ರೊಫೈಲ್, ಕೊಲೆಸ್ಟ್ರಾಲ್ ಇದೆಯಾ ಇಲ್ವಾ, ಅಥವಾ ಸಕ್ಕರೆ ಕಾಯಿಲೆ ಇದೆಯಾ, ಬ್ಲಡ್ ಶುಗರ್ ಮಾಡೋದು, ಮತ್ತು 3 ತಿಂಗಳು ಬ್ಲಡ್ ಶುಗರ್ ಕಂಟ್ರೋಲ್ ಇದೆಯಾ, HbA1c ಅಂತ ಟೆಸ್ಟ್ ಮಾಡ್ಕೊಳ್ಳೋದು. ಹಾಗೆ ಮಾಡಿದಾಗ ಮತ್ತೆ ಪ್ರೋಥ್ರಾಂಬಿನ್ ಟೈಮ್ ಅಂತೀವಿ, ಲಿವರಿನ ಒಂದು ಫಂಕ್ಷನ್ನು, ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಇದೆಯಾ ಇಲ್ವಾ ಅಂತ. ಈ ಕ್ಲಾಟಿಂಗ್ ಫ್ಯಾಕ್ಟರ್ಸ್ನ ಪ್ರೋಥ್ರಾಂಬಿನ್ ಟೈಮ್ ಮಾಡಿದಾಗ ನಮಗೆ ಅದರದ್ದು ಆಕ್ಚುಯಲ್ ಫಂಕ್ಷನ್ ಏನು ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಲಿವರ್ ಫೈಬ್ರೋ ಸ್ಕ್ಯಾನ್ ಅಂತ ಹೇಳ್ತೀವಿ. ಲಿವರಲ್ಲಿ ಫೈಬ್ರೋಸಿಸ್ ಆಗಿದೆಯಾ ಇಲ್ವಾ ಅನ್ನೋದನ್ನ ಡಿಟೆಕ್ಟ್ ಮಾಡುತ್ತೆ. ಫೈಬ್ರೋಸಿಸ್ 7ಕ್ಕಿಂತ ಜಾಸ್ತಿ ಇದ್ದಾಗ ಫೈಬ್ರೋಸಿಸ್ ಮೇ ಬಿ ಇರ್ರಿವರ್ಸಿಬಲ್ ಆಗಿರ್ಬೋದು. ಮತ್ತು ಕೊಬ್ಬಿನ ಅಂಶ 237ಕ್ಕಿಂತ ಕಮ್ಮಿ ಇದ್ದರೆ ಅದನ್ನು ಒಳ್ಳೆ ನಾರ್ಮಲ್ ಲಿವರು, 237ಕ್ಕಿಂತ ಜಾಸ್ತಿ ಇದ್ದಾಗ ಇದನ್ನ ಫ್ಯಾಟಿ ಲಿವರ್ ಅಂತ ಕರಿತೀವಿ. ಏನೋ ಇಲ್ಲದೆ ಇರೋರು ಇದನ್ನ ರೆಗ್ಯುಲರ್ ಆಗಿ ಮಾಡಿಸ್ಕೋಬೇಕಾ? ಇಲ್ಲ, ಇದನ್ನ 1 to 2 years ಗ್ಯಾಪಲ್ಲಿ ಮಾಡಿಸ್ಕೊಂಡ್ರೆ ಸಾಕು. ಕಾಯಿಲೆ ಇರ್ತಕ್ಕಂಥವ್ರು, ಸಣ್ಣ ಪ್ರಮಾಣದ ಕಾಯಿಲೆ ಇದ್ದವರಲ್ಲಿ ಇದನ್ನ 6 ತಿಂಗಳಿಗೆ ಒಂದ್ಸತಿ ಮಾಡಿಸ್ಕೊಂಡ್ರೆ ಸಾಕು. ಬಟ್ ತುಂಬ ಕಾಯಿಲೆ ಆಗಿದೆ, ಇವರಿಗೆ ಲಿವರಲ್ಲಿ ಫೈಬ್ರೋಸಿಸ್ ಸ್ಟಾರ್ಟ್ ಆಗೋಗಿದೆ ಮತ್ತು ಸಿರೋಸಿಸ್ ಥರ ಸ್ಟಾರ್ಟ್ ಆಗ್ತಾ ಇದೆ ಅಂದರೆ 3 ತಿಂಗಳಿಗೆ ಒಂದ್ಸತಿ ಮಾಡೋವಂಥದ್ದು ಒಳ್ಳೆಯದು.